ನನ್ನ ಯೂರಿನ್ ಸರಿಗ್ ಹೋಗ್ತಾ ಇದೆ, ಅದಕ್ಕೆ ನನಗೆ ಕಿಡ್ನಿ ತೊಂದರೆ ಇಲ್ಲ ಅಂತ ಅನ್ಕೊಂಡ್ರೆ ಅದು ತಪ್ಪಾಗತ್ತೆ. ಮೂತ್ರದ ಕಲರು ಬಿಸಿಲು ಎಷ್ಟಿದೆ, ಚಳಿ ಎಷ್ಟಿದೆ, ಏನ್ ತಿಂದ್ವಿ, ಪಿಜ್ಜಾ ತಿಂದ್ವಾ, ರೊಟ್ಟಿ ತಿಂದ್ವಾ, ಕೂಲ್ ಡ್ರಿಂಕ್ಸ್ ಕುಡಿದ್ವಾ, ಟೀ ಕುಡಿದ್ವಾ, ಕಾಫಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ನಮ್ಗೆ ಹೆಲ್ತ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಕೊಡಲ್ಲ. ಸೊ ಪ್ರೋಟೀನ್ ಕಿಡ್ನಿ ಬಹಳ ಕೇರ್ಫುಲ್ ಆಗಿ ಆಚೆ ಹೋಗದಿರಂಗ್ ನೋಡ್ಕೊಳ್ಳುತ್ತೆ. ನಮ್ ದೇಹದಲ್ಲಿ ಅಷ್ಟೊಂದು ಪ್ರೋಟೀನ್ ಇದ್ರು ದಿವಸಕ್ಕೆ ಬರೀ 100 ಮಿಲಿಗ್ರಾಮ್ ಕಿಡ್ನಿಯಲ್ಲಿ 100 ಮಿಲಿಗ್ರಾಮ್ ಗಿಂತ ಕಡಿಮೆ, 100 ಮಿಲಿಗ್ರಾಮ್ ಇಷ್ಟು ಅಷ್ಟೇ ಆಚೆ ಹೋಗ್ಬೇಕು. ಮೇ ಬಿ ನಾವು 100 ಜನ ಕಿಡ್ನಿ ಫೇಲಿಯರ್ ಬಂದಿರೋ ಪೇಷಂಟ್ ನೋಡಿದ್ರೆ ಒಂದು 5% ಅಲ್ಲ ಅದೇ ಅಷ್ಟೇ ಆತರ ತಂದೆಗೂ ಇದೆ ಅಥವಾ ತಾಯಿಗಿದೆ, ನಮಗೂ ಇದೆ ಅಂತ. ಇನ್ನೊಂದೇನು ಮಲ್ಟಿ ಫ್ಯಾಕ್ಟೋರಿಯಲ್ ಇರುತ್ತೆ. ಜೆನೆಟಿಕ್ ಆಗಿ ತಂದೆಗಿದ್ರೆ ಅಥವಾ ತಾಯಿಗಿದೆ ಅಥವಾ ಇಬ್ರಿಗೂ ಇದ್ರೆ ಮಗನಲ್ಲಿ ಅಥವಾ ಮಗಳಲ್ಲಿ ಆಗೋ ಚಾನ್ಸಸ್ ಜಾಸ್ತಿ, ಯಾಕಂದ್ರೆ ಅವ್ರದೇ ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತಲ್ಲ. ಸೊ ಇರ್ಲೇಬೇಕು ಅಂತ ಇಲ್ಲ. ಇವಾಗ ತಂದೆಗೂ ಫಾರ್ ಎಕ್ಸಾಂಪಲ್ ತಂದೆಗೆ ಶುಗರ್ ಇದೆ, ಶುಗರ್ ಇಂದ ಕಿಡ್ನಿ ಡ್ಯಾಮೇಜ್ ಆಗಿದೆ, ತಾಯಿಗೆ ಶುಗರ್ ಇದೆ ಆಗಿಲ್ಲ ಅಂತ ಅನ್ಕೊಳ್ಳೋಣ. ಸೊ ಇಬ್ಬರಲ್ಲೂ ಶುಗರ್ ಇದೆ, ಒಬ್ರಿಗೆ ಕಿಡ್ನಿ ಡ್ಯಾಮೇಜ್ ಆಗಿದೆ, ಮಕ್ಕಳಿಗೆ ಆಗೋ ಚಾನ್ಸಸ್ ಜಾಸ್ತಿ. ಬಟ್ 100% ಅಲ್ಲ, 50% ಇರ್ಲಿಕ್ಕಿಲ್ಲ, ಬಟ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಅದು ಮಲ್ಟಿ ಫ್ಯಾಕ್ಟೋರಿಯಲ್. ಬಟ್ ತಂದೆಗೂ ಒಂದು ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಿಡ್ನಿ ನಾರ್ಮಲಿ ನಮ್ದು ಕಿಡ್ನಿ ಮುಷ್ಟಿ ಆಕಾರದಲ್ಲಿ ಇಷ್ಟಿರುತ್ತೆ. ಪಾಲಿಸಿಸ್ಟಿಕ್ ಕಿಡ್ನಿಯಲ್ಲಿ ಇಟ್ ಕ್ಯಾನ್ ಬಿ ಲೈಕ್ ಒಂದು ಬಲೂನ್, ಫುಲ್ ಹೊಟ್ಟೆಯಲ್ಲಿ ಬೇರೆ ಆರ್ಗನ್ಸ್ಗೆ ಜಾಗನೂ ಉಳ್ಕೊಳ್ಳಲ್ಲ, ಆ ಥರ ಒಂದು ಡಿಸೀಸ್ ಅದು. ಕಿಡ್ನಿಯಲ್ಲೆಲ್ಲ ಒಂದು ನೀರುಗುಳ್ಳೆ ಥರ ಆಗ್ಬಿಡುತ್ತೆ ಫುಲ್ಲು. ಸೊ ಅದು ತಂದೆ ಅಥವಾ ತಾಯಿಗಿದ್ರೆ ಮಕ್ಕಳಿಗೆ ಆಗೋ ಚಾನ್ಸ್ 50% ಇರುತ್ತೆ. ಸೊ ಅದು ಒಂಥರ, ಇದು ಇನ್ನೊಂದು ಥರ. ಸೊ ಫ್ಯಾಮಿಲಿಯಲ್ಲಿ ಬೇರೆಯವ್ರಿಗೆ ಶುಗರಿಂದ ಕಿಡ್ನಿ ಡ್ಯಾಮೇಜ್ ಇದ್ರೆ ನಮಗೆ ಶುಗರ್ ಆಗದೆ ಇರಂಗೆ ನಾವು ಏನೇನ್ ಮಾಡ್ಬೋದು, 100% ಯಾವುದು ಇಲ್ಲ, ಬಟ್ ಅಟ್ಲೀಸ್ಟ್ ಶುಗರ್ ಆಗದೆ ಇರಂಗೆ ಅಥವಾ ಶುಗರ್ ಬಂದ್ರೆ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಡ್ಯಾಮೇಜ್ನ ಕಡಿಮೆ ಮಾಡ್ತೀವಿ.